ದರ್ಶನನೇ ಬೇರೆ ಆಗುತ್ತೆ, ಫಿಲಾಸಫಿನೇ ಬೇರೆ ಆಗುತ್ತೆ. ವಿವೇಕಾನಂದರು ಹೋಗಿ ಏನು ಕೇಳಿದ್ರು, ಅವ್ರಿಗೂ ತುಂಬ ಫಿಲಾಸಫಿ ಗೊತ್ತಿತ್ತು ವಿವೇಕಾನಂದ ನರೇಂದ್ರಂಗೆ. ನೀವು ನೋಡಿದ್ದೀರಾ ದೇವ್ರನ್ನ, ನೀವು ನನಗೆ ತೋರಿಸ್ತೀರಾ ಅಂದ್ರಲ್ಲ, ಅದು ದರ್ಶನ ಆಗ್ಬಿಡುತ್ತೆ. ಹಾಗಾಗಿ ಕಾದಂಬರಿಯ ಉದ್ದೇಶ ಇರೋದು ದರ್ಶನ. ಕಾದಂಬರಿಯಲ್ಲಿ ಸ್ವಂತಿಕೆ ಯಾವುದೋ, ಒಂದು ಭಾರತೀಯ ಸ್ವಂತಿಕೆ ಯಾವುದು ಅಂದರೆ ಭಾರತೀಯತೆಯನ್ನು, ಭಾರತೀಯತ್ವವನ್ನು ರಸಕ್ಕೆ ಒಗ್ಗುವಂತೆ, ಕಾದಂಬರಿಯ ಒಂದು ರೋಚಕತೆಗೆ ಒಗ್ಗುವಂತೆ, ಬರವಣಿಗೆಯ ಶೈಲಿಗೆ ಒಗ್ಗುವಂತೆ ಯಾರು ಕೊಡ್ತಾ ಇದ್ದಾರೆ ಅವರು ಭಾರತೀಯ ನೆಲೆಯ ಅಥವಾ ಕನ್ನಡದ ಒಂದು ಬೇರು, ಕನ್ನಡದ ನೆಲದ ಒಂದು ಬೇರಿಗೆ ಸಂಬಂಧಪಟ್ಟಂಥ ಕಾದಂಬರಿಕಾರರಾಗ್ತಾರೆ ಅನಿಸುತ್ತೆ. ಜೀವನ ಚರಿತ್ರೆಯಲ್ಲಿ ನೀವು ಘಟನೆಗಳನ್ನು ತುಂಬ ರೋಚಕ ಅಥವಾ ತುಂಬ ಕಾವ್ಯಮಯ ಮಾಡೋಕ್ಕಾಗಲ್ಲ. ಈ ಶಿವಾಜಿಗೆ ಏನೂ ಆಗಬೇಕಾಗಿಲ್ಲ, ಅವನಿಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಈ ಚಂದ್ರಶೇಖರ ಆಜಾದ್ ಸ್ವಂತಕ್ಕೆ ಏನೂ ಆಗಬೇಕಾಗಿಲ್ಲ, ಈ ಸಾವರ್ಕರ್ಗೂ ಏನು ಸ್ವಂತಕ್ಕೆ ಏನೂ ಆಗಬೇಕಾಗಿಲ್ಲ. ನಿರ್ಮೋಹಿಗಳ ಕಾದಂಬರಿ ಇದು. ಸಮಾಜಕ್ಕೆ ಒಳ್ಳೆಯದಾಗಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಿದ್ದಾರೆ ಅಷ್ಟೇ ಅವರು. ಸ್ವಂತದ ಕಥೆ ಇಲ್ಲ. ರಾಷ್ಟ್ರೀಯ ಹಂತದ ರಾಷ್ಟ್ರೀಯ ವಿಚಾರವನ್ನು ಮಂಡಿಸುವ ಕಾದಂಬರಿಗಳು ಅಂತ ಹೇಳುವಾಗ ನಾವು ಅದನ್ನು ಭಾರತೀಯ ಪ್ರಜ್ಞೆಯ ಕಾದಂಬರಿಯನ್ನು ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಹೊರತು ಅದು ವೆಸ್ಟ್ರನ್ ಅರ್ಥದ ನಾವೆಲ್ ಅನ್ನೋ ಅರ್ಥದಲ್ಲಿ ಬಳಸಿದ್ರೆ ಇದರೊಳಗೆ ನಮಗೆ ಆದಿಲ್ಲ ಇದಿಲ್ಲ ಅನ್ನುವಂಥ ಪಾಶ್ಚಾತ್ಯರ ಕಾದಂಬರಿಯ ವ್ಯಾಕರಣವೇ ಕಣ್ಣಿಗೆ ಬೀಳುತ್ತೆ. ಶಿವರಾಮ್ ಕಾರಂತರ ಚೋಮಂದುಡಿ ಕಾದಂಬರಿ ನೆನಪಾಯ್ತು ನನಗೆ, ಅವ್ರು ಮಾತನಾಡೋ ಸ್ಟೈಲು ನೋಡಿದಾಗ. ಕಾರಂತರ ಪ್ರಾರಂಭದ ಇದರಲ್ಲಿ ಕತ್ಲೆ ಇರುತ್ತೆ. ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ. ಕನ್ನಡ ಕಾದಂಬರಿಗಳು ಪೂರ್ತಿ ಕತ್ಲೆನಲ್ಲಿ ಒಂದು ದುಡಿ ಬಾರಿಸ್ತಿರ್ತಾರೆ, ಒಂದು ತಮಟೆ ಥರ. ಆ ದುಡಿಯನ್ನು ಬಾರಿಸ್ಕೊಂಡು ಇವನ ಪಾಡಿಗೆ ಏನೋ ಇವನ ನೋವಿನಲ್ಲಿ ಆ ಚೋಮ ಅನ್ನೋಂಥ ಒಬ್ಬ ಹುಡುಗ ಇವನಿರ್ತಾನೆ, ದಲಿತ ಸಮುದಾಯದ ವ್ಯಕ್ತಿ. ಆಮೇಲೆ ಕಥೆ ಮುಂದುವರೆದಂತೆ ಇವನ ಜೀವನದಲ್ಲಿ ಏನು, ಇವನಿಗೆ ಏನಾದ್ರು ಬೆಳಕಿದೆಯಾ, ಇವನ ಜೀವನದಲ್ಲಿ ಏನಾದ್ರು ಆಸೆ ಇದೆಯಾ ಅಂತ ಕಾದಂಬರಿ ಶೋಧನೆ ಮಾಡುತ್ತೆ. ಒಂದು ಶೋಧನೆ ಮಾಡುವ ಕಾದಂಬರಿಗಳು ಅಂತ ಒಂದಿದೆ, ಒಂದು ಮಂಡನೆ ಮಾಡುವಂಥ ಕಾದಂಬರಿಗಳು ಅಂತ ಒಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಕಾದಂಬರಿನಲ್ಲಿ ಒಂದು ದಟ್ ವಿಚ್ ಈಸ್ ಎಕ್ಸ್ಪ್ಲೋರ್ಸ್ ಆ್ಯಂಡ್ ದಟ್ ವಿಚ್ ನೆರೇಟ್ಸ್. ಅಂದರೆ ನಾನು ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಡ್ತಿದ್ದೀನಿ ಅನ್ನೋದು ಒಂದು ಕಾದಂಬರಿ ಸ್ಟೈಲು, ಇದರಲ್ಲಿ ಸರಿ ತಪ್ಪು ಅಂತ ಏನೂ ಇಲ್ಲ. ಇನ್ನೊಂದು ಬರೀತಾನೆ ಅನ್ವೇಷಣೆಗೆ ಒಳಗಾಗುವಂಥದ್ದು. ಅವನು ಲೇಖಕನು ಅನ್ವೇಷಣೆಗೆ ಒಳಗಾಗಿ ಅವನು ಬದಲಾವಣೆ ಆಗಿಬಿಡ್ತಾನೆ ಕೊನೆಯಲ್ಲಿ. ಶೋಧನಾತ್ಮಕ ಮಾದರಿ ಮತ್ತೊಂದು ಮಂಡನಾತ್ಮಕ ಅಂತ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ, ಮಂಡನೆ ಮಾಡುವ ಮಾದರಿ ಎರಡೂ ಉಂಟು. ಆ ಕಾದಂಬರಿ ಕಾರಂತರಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಒಂದು 10-20 ಪುಟಗಳಾದಮೇಲೆ ಅವನ ಮಗಳ ಪ್ರಸ್ತಾಪ ಬರುತ್ತೆ. ಅವಳ ಹೆಸರು ಬೆಳ್ಳಿ ಅಂತ. ಆಮೇಲೆ ಯಾರೋ ಒಬ್ಬ ಎಸ್ಟೇಟಲ್ಲಿ, ಕಾಫಿ ಎಸ್ಟೇಟೋ ಯಾವುದೋ ಟೀ ಎಸ್ಟೇಟಲ್ಲೋ ಇರೋವಂಥ ಇವನೊಬ್ಬ ಮೇಸ್ತ್ರಿ ಜೊತೆ ಅವಳು ಒಂದು ವ್ಯವಹಾರ, ಪ್ರೇಮ ಸಖ್ಯ ಬೆಳೆಸಿ ಅವಳು ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾಳೆ. ಅವಳು ಅಂತ್ಯ ಆಗತ್ತೆ. ಮತ್ತೆ ಕತ್ಲೆ ಬರುತ್ತೆ ಚೋಮನ್ ಜೀವನದಲ್ಲಿ. ಮತ್ತೆ ಅದೇ ದುಡಿ ಬಾರಿಸೋ ಅಂಥದ್ದು. ಮಧ್ಯದಲ್ಲಿ ಸಂಕಪ್ಪಯ್ಯ, ಜಮೀನಿನ ಜಗಳ ಅಥವಾ ಜಮೀನು ಬೇಕು ಅನ್ನೋದು ಬರುತ್ತೆ. ಇಷ್ಟು ಒಂದು 100 ಪುಟದ ಪುಸ್ತಕದಲ್ಲಿ ಎಷ್ಟು ಅದ್ಭುತವಾಗಿರೋ ಸ್ಟ್ರಕ್ಚರ್ನ ಅವರು ಸಾಧಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಆ ರೀತಿಯದೇ ನಮಗೆ ಈ ಪುಸ್ತಕಗಳಲ್ಲಿ ವಿಶೇಷವಾಗಿ ಆತ್ಮಾಹುತಿಯಲ್ಲಿ ಅಜಯದಲ್ಲಿ ಕಾಣಿಸುತ್ತೆ. ಯುಗಾವತಾರದಲ್ಲಿ ಆ ಮಟ್ಟಿಗೆ ಕಾಣಿಸಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಯುಗಾವತಾರ ಅದು ಅವರೇ ಹೇಳಿದಂತೆ ಇದು ಲೆಕ್ಚರ್ಗಳು ಕೊಟ್ಟಿದ್ದು, 8 ಉಪನ್ಯಾಸ ಕೊಟ್ಟು ಉಪನ್ಯಾಸಕ್ಕೆ ಒಂದು ಕಥಾರೂಪವನ್ನು ಕೊಡುವ ಪ್ರಯತ್ನ ಶೇಷಾದ್ರಿಯವರು ಮಾಡ್ತಾರೆ. ಆದರೆ 3ರ ಉದ್ದೇಶವೂ ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸನಾತನ ಧರ್ಮಕ್ಕೋಸ್ಕರ ಕೆಲಸ ಮಾಡಿದ ಮಹಾಪುರುಷರ ಜೀವನವನ್ನು ಯುವ ಪೀಳಿಗೆಗೆ ತುಂಬ ಆಕರ್ಷಕವಾದ ಭಾಷೆಯಲ್ಲಿ, ಶೈಲಿನಲ್ಲಿ ಕೊಡಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ. ಮತ್ತು ಅದರಲ್ಲಿ 3 ಜನ ಲೇಖಕರು ತುಂಬ ಯಶಸ್ವಿಯಾಗಿದ್ದಾರೆ ಅನ್ನೋಕ್ಕೆ ಈ ಸಭೆಯೇ ಸಾಕ್ಷಿ. ಮಧ್ಯಾಹ್ನ ಅಥವಾ ಬೆಳಗ್ಗೆಯನ್ನು ಶುರು ಮಾಡಿ 4:45 ಆದರೂ 4:15 ಆದರೂ ಜನ ಪಿನ್ ಡ್ರಾಪ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ತಿದ್ದಾರೆ ಅಂದರೆ ಆ ಪುಸ್ತಕದ ಬರವಣಿಗೆಯ ಶಕ್ತಿನೇ ಅದು ಹಾಗಿದೆ ಅಂತ ಅನಿಸುತ್ತೆ. ನನಗನ್ಸೋದು ಏನು ಅಂದರೆ, ಕೆಲವು ವಿಷಯಗಳನ್ನು ನನಗೆ ಕೊಟ್ಟಿರೋ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕಾದಂಬರಿಯಲ್ಲಿ ಶೋಧನೆ ಮತ್ತು ಮಂಡನೆ ಅಂತ ಒಂದು ಹೇಳಿದೆ. ಅದಲ್ಲದೆ ಕಾದಂಬರಿ ಅಂತ ಹೇಳ್ಬೇಕಾದ್ರೆ ನಾವು ನಾವೆಲ್ ಅಂತ ಒಂದು ಪದ ಬಳಸ್ತೀವಿ. ಇದು ರಾಷ್ಟ್ರೀಯ ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂಥ ಸಂಘ 100 ಅನ್ನೋ ಹಿನ್ನೆಲೆಯಲ್ಲಿ ಮಾಡ್ತಿರೋ ಕಾರ್ಯಕ್ರಮ, ಅದರಿಂದ ಹೇಳಬೇಕು ಅಂತ ಅಂದ್ಕೊಂಡೆ. ಹಿಂದೆ ಕೂಡ ಒಂದು ಸತಿ ಹೇಳಿದ್ದೆ ಇದನ್ನ. ಕಾದಂಬರಿ ಅಂದರೆ ನಾವೆಲ್ಲ, ನಾವೆಲ್ ಅಂದರೆ ಕಾದಂಬರಿನಾ? ಕ್ಯಾನ್ ವಿ ಕಾಲ್ ಆಲ್ ನಾವೆಲ್ಸ್ ಆಸ್ ಕಾದಂಬರಿ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್? ಈಗ ಭೈರಪ್ಪನವ್ರದ್ದು ಎಷ್ಟು ನಾವೆಲ್ಲು, ಎಷ್ಟು ಕಾದಂಬರಿ, ಆ ಅರ್ಥದಲ್ಲಿ ನಾನು ಕೇಳ್ತಾ ಇರೋದು. ಅನಂತಮೂರ್ತಿ ಅವ್ರದ್ದು ಎಷ್ಟು ಕಾದಂಬರಿ, ಎಷ್ಟು ನಾವೆಲ್ಲು? ಅಥವಾ ತರಾಸು ಅವ್ರದ್ದು ಎಷ್ಟು ಕಾದಂಬರಿ, ಎಷ್ಟು ನಾವೆಲ್ಲು? ಹಂಸಗೀತೆ ನೀವು ನಾವೆಲ್ ಅಂತ ಕರೆಯೋಕ್ಕಾಗತ್ತಾ, ಕಾದಂಬರಿ ಅಂತ ಕರೆಯೋಕ್ಕಾಗತ್ತಾ? ಹಂಸಗೀತೆ ಓದೋರಿಗೆ ಗೊತ್ತಿರುತ್ತೆ. ಭೈರವಿ ವೆಂಕಟ ಸುಬ್ಬಯ್ಯ ಅಂತ ಯಾರೂ ಇಲ್ಲ, ಯಾವ ಹಿಸ್ಟಾರಿಯನ್ನು ಒಪ್ಕೊಂಡಿಲ್ಲ, ವೆಂಕಣ್ಣಾಚಾರ್ಯರು ಒಪ್ಕೊಂಡಿಲ್ಲ, ಈಗಿರೋ ಇತಿಹಾಸಕಾರರು ಒಪ್ಕೊಂಡಿಲ್ಲ, ಕೆಳದಿ ಗುಂಡಾ ಜೋಯಿಸರು ಒಪ್ಕೊಂಡಿಲ್ಲ, ಯಾರೂ ಒಪ್ಕೊಂಡಿಲ್ಲ. ಬಟ್ ಆ ಪುಸ್ತಕ ಓದುವಾಗ ನಿಮಗೆ ಉಂಟಾಗುವ ಒಂದು ಸುಖಕರವಾದ ಭ್ರಮೆ, ಆನಂದಕರ ಸಾಹಿತ್ಯ ಮಾಡೋದು ಅದೇನು, ಒಳ್ಳೆ ಭ್ರಮೆ ಉಂಟು ಮಾಡುತ್ತೆ, ಸುಖಕರವಾದ ಭ್ರಮೆ.
ಇರಲೇಬೇಕು ಅಂತ ಎಷ್ಟೊಂದು ಜನ ಗೈಡ್ ಹತ್ರ ಕೇಳ್ತಾರೆ. ಭೈರವ ವೆಂಕಟ ಸುಬ್ಬಯ್ಯ ಪ್ರಾಣಾರ್ಪಣೆ ಮಾಡಿದ ಜಾಗ ಯಾವುದು? ಅವ್ನು ನಾಲ್ಗೆ ಕತ್ತರಿಸ್ಕೊಂಡಂತಲ್ಲ, ಅವನ ಪ್ರೇಯಸಿಯ ಒಂದು ಕೂದಲು ಅಥವಾ ಅದನ್ನು ಅವಳು ಮುಡ್ಕೊಂಡ್ಬಿಟ್ಟಿರ್ತಾಳೆ ಹೂನ, ಅದನ್ನು ತೊಗೊಂಡೋಗಿ ಅಲ್ಲಿ ದೇವಿಗೆ ಅರ್ಪಣೆ ಮಾಡಿದಾಗ ಅದು ರಾಜನ ಕಣ್ಣಿಗೆ ಬೀಳುತ್ತೆ, ಮತ್ಕರಿ ಕಣ್ಣಿಗೆ ಅಂತ ಕತೆ. ಅದು ಯಾವುದು? ಆ ಜಾಗ ನೋಡಬೇಕು ಅಂತ ಯಾವ ಜಾಗನೂ ಇಲ್ಲ. ಇಲ್ಲದ ಜಾಗವನ್ನು ಇದೆ ಅಂತ ಮತ್ತು 250 ಪುಟ ಬರೆದ್ರಲ್ಲ, ಅದೇ ಕತೆ, ಅದೇ ಕಾದಂಬರಿ. ರಸ ಅಂದರೆ ಅದೇನೆ. ಸೊ ಈ 3 ಕೃತಿಗಳಲ್ಲಿ ರಸಾಸ್ವಾದನೆ ಅನ್ನೋದು 50-60 ವರ್ಷದಲ್ಲಿ ಓದುಗರಿಗೆ ಬಂದುಬಿಟ್ಟಿದೆ. ಅದು ಉಳಿದ ಕಾದಂಬರಿಗಳಲ್ಲೂ ಉಂಟು. ಆದರೆ ಆ ರಸ ಒಟ್ಟಾರೆ ಕಾದಂಬರಿಗಳಲ್ಲಿ, ಕನ್ನಡ ಕಾದಂಬರಿಯ ಪ್ರವಾಹದಲ್ಲಿ ಕಳೆದ 50 ವರ್ಷದಲ್ಲಿ ಬಂದಿರೋದಕ್ಕೂ ಈ 3 ಜನ ಬರೆದಿರುವ ಕೃತಿಗಳಲ್ಲಿ ಬಂದಿರೋಕ್ಕೂ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ ಅಂತ ನೋಡಬೇಕಾದ್ರೆ, ಈಗ ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ನಾವೆಲ್ ಅಂತ ಕರಿಬೇಕಾ ಟೆಕ್ನಿಕಲಿ, ಅಥವಾ ಇದನ್ನು ಕಾದಂಬರಿ ಅಂತ ಕರಿಬೇಕಾ? ಕಾದಂಬರಿ ಅಂತ ಕರೆದ್ರೆ ನಿಮಗೆ ಪಂಪನೋ, ರನ್ನನೋ, ಬಸವಣ್ಣನೋ, ಪುರಂದರದಾಸರೋ, ಅಲ್ಲಿಂದ ಇತ್ತೀಚೆಗೆ ಬಂದಂಥ ನಮ್ಮ ದೊಡ್ಡ ದೊಡ್ಡ ಚಿಂತಕರು, ತತ್ವಪದಕಾರರು, ಅದರದ್ದೊಂದು ಧಾರೆಗೆ ಕಾದಂಬರಿ ಅನ್ನೋ ಪದ ಮತ್ತು ಕಾನ್ಸೆಪ್ಟ್ ಸೇರ್ಕೊಳ್ಳುತ್ತೆ. ಅಂದರೆ ಯಾವ ಹಳ್ಳಿಯ ಸಾಂಸ್ಕೃತಿಕ ಚಹರೆಯನ್ನು ಕೊಡದೆ ಒಂದು ಹಳ್ಳಿಯ ಚಿತ್ರಣವನ್ನು ಬರೀಬಹುದು. ನಮ್ಮ ನವ್ಯರಲ್ಲಿ ಅನೇಕರು ಬರೆದಂಗೆ ಹಳ್ಳಿ ಬರೀತಾರೆ, ಆದರೆ ಹಳ್ಳಿಯ ಯಾವ ಚಹರೆಯೂ ಇಲ್ಲ. ಈಗ ಭಾರತೀಪುರ ತಗೊಂಡ್ರೆ ಭಾರತೀಪುರದಲ್ಲಿ ಹಳ್ಳಿ ಚಹರೆ ಇಲ್ಲ, ಆದರೆ ಹಳ್ಳಿ ಇದೆ. ಹಳ್ಳಿಯ ಯಾವ ಗುಣಲಕ್ಷಣ, ಅದು ಭಾರತೀಯ ಹಳ್ಳಿನೂ ಆಗ್ಬೋದು, ಇಂಗ್ಲೆಂಡಿನ ಒಂದು ಹ್ಯಾಮ್ಲೆಟ್ಟು ಆಗ್ಬೋದು, ಒಂದು ಡೌನ್ ಟೌನು ಆಗ್ಬೋದು. ಹೆಸರು ಹಂಗೆ ಕೊಡ್ತಾರೆ ಅಷ್ಟೇ. ಹೆಸರುಗಳೆಲ್ಲ ಇಂಡಿಯನ್ನು, ಸ್ವಭಾವ ಹಂಗಿರಲ್ಲ. ಈ ಉಠನ ಬೈಠನ ಅಂತಾರಲ್ಲ, ಆ ಥರ ಹೇಳೋದು, ಕೂರೋದು, ಅದರ ಬೆಳಗು, ಮಧ್ಯಾಹ್ನ, ಬೈಗು, ಸಂಜೆ ಎಲ್ಲವೂ ಕೂಡ ಇಲ್ಲಿಗೆ ಒಂದು ತುಂಬ ಪರ್ಟಿಕ್ಯುಲರ್ ಆಗಿರುತ್ತೆ. ಈಗ ರೈತರು ಹಾಲು ಕರೀತಾರೆ ಅಂದರೆ ಹಸು ಕರು ಕೊಟ್ಮೇಲೆ ಕೊಡ್ತಾರೋ ಮುಂಚೆ ಇದು ಮಾಡ್ತಾರೋ, ಅಥವಾ ಅದನ್ನು ಕಟ್ಬಿಟ್ಟು ಇದು ಮಾಡ್ತಾರೋ, ಏನೇನು ಸಣ್ಣ ಸಣ್ಣ ಡೀಟೇಲ್ ನಡೆಯುತ್ತೆ. ಇದೆಲ್ಲ ಇಲ್ಲದೆ ಹೋದರೆ ಅದು ಕಾದಂಬರಿ ಆಗಲ್ಲ. ಹಾಗೆ ನೋಡಿದಾಗ ಕಾದಂಬರಿ ಅಂತ ಹೇಳಿದ್ರೆ ಗಳಗನಾಥರಿಂದ ಶುರು ಮಾಡಿ ಬಿ ವೆಂಕಟಾಚಾರ್ಯರಿಂದ ಶುರು ಮಾಡಿ ಒಂದು ಪರಂಪರೆ ಇದೆ. ಕಾದಂಬರಿ ನಾವೆಲ್ ಅಂತ ಶುರು ಮಾಡಿದ್ರೆ ಚೋರಗ್ರಹಣ ತಂತ್ರ ಅಂತಲೋ, ಪಂಜಮಂಗೇಶ್ವರದು ಮತ್ತು ಬೇರೆಯವರು ಬರೆದ ಕೆಲವು ಪತ್ತೆದಾರಿ ಕಾದಂಬರಿಗಳಿಂದ ಹಿಡಿದು ಕಾರಂತರೆ ಬರೆದಿರೋ ಪತ್ತೆದಾರಿ ಕಾದಂಬರಿಗಳಿಂದ ಶುರು ಮಾಡಿ ಆಮೇಲೆ ಇದುವರೆಗೂ ಬಂದಿರತಕ್ಕಂಥ ಅನೇಕ ಕಾದಂಬರಿಗಳು ಅಥವಾ ನಾವೆಲ್ಗಳು ನಮ್ಮಲ್ಲಿ ಬರ್ತಾಯಿದೆ. ಪಾಶ್ಚಾತ್ಯರ ಫ್ರೆಂಚ್ ಮತ್ತು ಇಂಗ್ಲೀಷ್ ಮತ್ತು ಅಮೆರಿಕನ್, ಹೆಚ್ಚಾಗಿ ಜರ್ಮನ್ನು ಇರ್ಬೋದು, ಕಾದಂಬರಿಗಳ ನಾವೆಲ್ಗಳ ಸ್ಟ್ರಕ್ಚರು, ಬರವಣಿಗೆಯ ಶೈಲಿ, ಪ್ಲಾಟ್ ಅಂತ ಯಾವ್ದು ಕರಿತೀವಿ, ಕಥಾ ಸಂವಿಧಾನ, ಅವುಗಳನ್ನು ಇಟ್ಕೊಂಡು ಬರೀತಾ ಹೋದಾಗ ಅದು ಪ್ರಾಯಃ ನಾವೆಲ್ ಅಂತ ಅನಿಸುತ್ತೆ. ಹೇಗೆ ನಾವು ಮಾತಾಡ್ಬೇಕಾದ್ರೆ ಇತಿಹಾಸವೇ ಬೇರೆ, ಹಿಸ್ಟ್ರಿನೇ ಬೇರೆ ಅಂತ ಒಂದು ಸೂಕ್ಷ್ಮವನ್ನು ಹೇಳ್ತೀವಲ್ವ, ಆ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು. ಹಾಗೆಯೇ ದರ್ಶನನೇ ಬೇರೆ ಆಗುತ್ತೆ, ಫಿಲಾಸಫಿನೇ ಬೇರೆ ಆಗುತ್ತೆ. ಫಿಲಾಸಫಿ ಅಂತ ಹೇಳಿದ್ರೆ ಹೀಗಿದೆ ಅಂತ ಹೇಳಿಬಿಟ್ರೆ ಫಿಲಾಸಫಿ ಆಗುತ್ತೆ. ಅದನ್ನು ಅವನು ಕಂಡುಕೊಂಡಿದ್ರೆ ಮಾತ್ರ ದರ್ಶನ ಆಗುತ್ತೆ. ಜೀವನದ ಉಪಾಸನೆ ಮಾಡಿ ಸಾಧನೆ ತಪಸ್ಸು ಮಾಡಿದರೆ ಮಾತ್ರ ನಿಂಗೆ ಬರುತ್ತಾ, ನೀ ನೋಡಿದ್ಯಾ. ವಿವೇಕಾನಂದರು ಹೋಗೇನು ಕೇಳಿದ್ರು, ಅವ್ರಿಗೂ ತುಂಬ ಫಿಲಾಸಫಿ ಗೊತ್ತಿತ್ತು ವಿವೇಕಾನಂದ ನರೇಂದ್ರಂಗೆ. ನೀವು ನೋಡಿದ್ದೀರಾ ದೇವ್ರನ್ನ, ನೀವು ನನಗೆ ತೋರಿಸ್ತೀರಾ ಅಂದ್ರಲ್ಲ, ಅದು ದರ್ಶನ ಆಗಿಬಿಡುತ್ತೆ. ಹಾಗಾಗಿ ಕಾದಂಬರಿಯ ಉದ್ದೇಶ ಇರೋದು ದರ್ಶನ. ಇವರು ಚಂದ್ರಶೇಖರ್ ಆಜಾದನ್ನು ಇವ್ರು ನೋಡಿರ್ತಾರೆ, ಇವ್ರ ಕಣ್ಣಲ್ಲಿ, ಅಂದರೆ ಕಣ್ಣಲ್ಲಿ ಅಂದರೆ ಇವರು ಕಥಾ ಕಾದಂಬರಿಕಾರನ ಕಣ್ಣಲ್ಲಿ ನೋಡಿರ್ತಾರೆ. ಅದು ಲೇಖನಿ ಮೂಲಕ ಎದ್ದು ಬರಬೇಕು. ಇದು ಯಾಕೆ ಹಿಂಗೆ ಬಂತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ರಾಮಾಯಣ ಮಹಾಭಾರತ ಭಾಗವತಗಳನ್ನು ಒಪ್ಕೊಂಡು ಬರೆಯುವಂಥ ಒಂದು ಕಥಾ ಸಂವಿಧಾನ ಇದ್ದರೆ ಅದು ಕಾದಂಬರಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ಪಂಪನ್ನೋ, ರನ್ನನ್ನೋ, ಕುಮಾರವ್ಯಾಸನ್ನೋ ಇವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡು ಮುಂದುವರ್ಕೊಂಡು ಬಂದಂಥ ಪ್ರಕಾರ ಇದೆಯಲ್ಲ, ನವೋದಯದಲ್ಲಿ ಹೆಚ್ಚು ಜನ ಬರೆದಿದ್ದು ಅದು ಆ ಥರದ್ದು. ಅದರೊಳಗಡೆ ನಿಮಗೆ ಗಳಗನಾಥರ ಸ್ವರಾಜ್ಯ ಸುಗಂಧ ಅಥವಾ ಪದ್ಮನಯನ, ಅದು ಅವ್ರದ್ದು ಕ್ಲಾಸಿಕ್, ಅದು ತುಂಬ ದೊಡ್ಡ ವರ್ಕ್. ಅದು ನಮ್ಗೆ ಆ ರೀತಿ ಕಾಣಿಸುತ್ತೆ. ಅಂದರೆ ನಾವು ಇನ್ನು ಮುಂದೆ ಈ ಸ್ವ ಅನ್ನೋ ಪದ ನೀವು ಬಳಸಿದ್ರು ನವೀನ್ ಅವ್ರು. ಹಾಗೆ ನೋಡಬೇಕಾದ್ರೆ ಕಾದಂಬರಿಯಲ್ಲಿ ಸ್ವ ಯಾವುದು, ಕಾದಂಬರಿಯಲ್ಲಿ ಸ್ವಂತಿಕೆ ಯಾವುದು, ಒಂದು ಭಾರತೀಯವಾದ ಸ್ವಂತಿಕೆ ಯಾವುದು ಅಂದರೆ ಭಾರತೀಯತ್ವವನ್ನು ರಸಕ್ಕೆ ಒಗ್ಗುವಂತೆ, ಕಾದಂಬರಿಯ ಒಂದು ರೋಚಕತೆಗೆ ಒಗ್ಗುವಂತೆ, ಬರವಣಿಗೆಯ ಶೈಲಿಗೆ ಒಗ್ಗುವಂತೆ ಯಾರು ಕೊಡ್ತಾ ಇದ್ದಾರೆ, ಅವರು ಭಾರತೀಯ ನೆಲೆಯ ಅಥವಾ ಕನ್ನಡದ ಒಂದು ಬೇರು, ಕನ್ನಡದ ನೆಲದ ಒಂದು ಬೇರಿಗೆ ಸಂಬಂಧಪಟ್ಟಂಥ ಕಾದಂಬರಿಕಾರರಾಗ್ತಾರೆ ಅನಿಸುತ್ತೆ. ಉಳಿದವರು ಕನ್ನಡದಲ್ಲಿ ಬರೆಯುವ ಒಳ್ಳೆಯ ಕಾದಂಬರಿಕಾರರಾಗ್ತಾರೆ. ಅವ್ರು ಕಾದಂಬರಿಕಾರ ಅಲ್ಲೂ ನಾನು ಹೇಳ್ತಾ ಇಲ್ಲ, ಅನಂತಮೂರ್ತಿಯವ್ರ ಕಾದಂಬರಿಕಾರಲ್ಲ, ಮತ್ತವ್ರು ನಾನು ಖಂಡಿತ ಹೇಳ್ತಾ ಇಲ್ಲ. ಅವ್ರು ಒಳ್ಳೆ ಕಾದಂಬರಿಕಾರರು, ನನಗೆ ತುಂಬ ಇಷ್ಟ ಅವ್ರ ಸಂಸ್ಕಾರ ಕಾದಂಬರಿ ಪರ್ಸ್ನಲಿ, ಅನುಮಾನವೇ ಇಲ್ಲ. ಆದರೆ ಅದರ ನೆಲೆ ನಾವೆಲ್ ಅನ್ನೋ ರೀತಿ ಇರುತ್ತೆ ಹೊರತು ಅದು ನಾವಿವಾಗ ಹೇಳ್ತಿರೋ ಕಾದಂಬರಿಯ ನೆಲೆಯ ಕಾದಂಬರಿ ಆಗಿರೋದು. ಯಾಕೆ ಅಂತ ಒಂಚೂರು ಮುಂದಕ್ಕೆ ಹೇಳ್ತೀನಿ. ಇದನ್ನು ಗಮನಿಸೋಕ್ಕೆ ಮುಂಚೆ ನಾವು ನೋಡಬೇಕಾದ್ದು
ಈ ರಾಷ್ಟ್ರೋತ್ಥಾನದವರು ಅಥವಾ ಈಗ ಹೇಳಿದಂಥ 3 ಜನ ಲೇಖಕರನ್ನು ಬಿಟ್ಟರೆ ಹಾಗಾದ್ರೆ ಯಾರು ಕನ್ನಡದಲ್ಲಿ ಮುಂಚೆ ರಾಷ್ಟ್ರೀಯ ಕಾದಂಬರಿಗಳನ್ನೇ ಬರೆದಿರಲಿಲ್ವಾ? ಹಾಗೇನಿಲ್ಲ. ಪ್ರಾರಂಭದಲ್ಲೇ 1895 ಗುಲ್ವಾಡಿ ವೆಂಕಟರಾಯರ ಕಾಲದಿಂದನೇ ಇಂದಿರಾಬಾಯಿ, ಆಮೇಲೆ ಇಂದಿರಾ, ಬೇರೆ ಬೇರೆ ಕಾದಂಬರಿಗಳು ಬರ್ತಾ ಇತ್ತು. ವಿಧವಾ ಸಮಸ್ಯೆಯನ್ನು ಕುರಿತು, ಬೇರೆ ಬೇರೆ ರೀತಿಯ ಸಾಮಾಜಿಕ ವಿಚಾರಗಳನ್ನು ಕುರಿತು ಕಾದಂಬರಿಗಳು ಬರ್ತಾ ಇತ್ತು. ಆದರೆ ಅಷ್ಟೊತ್ತಿಗೆ ಮರಾಠಿನಲ್ಲಿ ಏನಾಯಿತು ಅಂದರೆ ಈ 3 ಜನಗಳ ಕಾದಂಬರಿ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದಂಥ ಒಂದು ಸಾಹಿತ್ಯದ ತಾತ್ವಿಕ ಹಿನ್ನೆಲೆ ಯಾವುದು ಅಂತ ಹೇಳ್ತಾ ಇದ್ದೀನಿ ನಾನು. ಅದು ಯಾವುದು ಅಂತ ಹೇಳಿದ್ರೆ, ಗಳಗನಾಥರ ಕಾದಂಬರಿಗಳು ಅದು ಮರಾಠಿಯಲ್ಲಿ ಬರುವ ಮತ್ತು ಬೇರೆ ಭಾಷೆ ವಿಶೇಷವಾಗಿ ಮರಾಠಿಯಲ್ಲಿ ಬರುವ ಹರಿನಾರಾಯಣ ಆಪ್ಟೆ ಅವರ ಕಾದಂಬರಿಗಳ ಪ್ರಭಾವದಿಂದ ರಾಜಸ್ಥಾನದ ವೀರ ರಜಪೂತ ಕನ್ಯೆಯರು ಮತ್ತು ವೀರಪುರುಷರ ಜೀವನವನ್ನು ಕನ್ನಡದಲ್ಲಿ ಕಟ್ಕೊಡ್ಬೇಕು. ಅದೇ ಥರ ಮರಾಠ ದೊಡ್ಡ ದೊಡ್ಡ ಕ್ಷಾತ್ರ ವೀರರು ಅವರ ಜೀವನವನ್ನು ಕನ್ನಡ ಭಾಷೆಯಲ್ಲಿ ಕಟ್ಕೊಡ್ಬೇಕು ಅನ್ನುವುದು ಗಳಗನಾಥರ ತುಡಿತ ಆಗಿತ್ತು. ಹಾಗಾಗಿ ಅವರು ಆ ರೀತಿಯ ಕಾದಂಬರಿಗಳನ್ನು, ಇವಾಗ ಹೇಳಿದಂಥ ಕಾದಂಬರಿಗಳು ಶಿವಾಜಿ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಕಾದಂಬರಿಗಳನ್ನು ಬರೆದರು. ಆ ಪೈಕಿ ಅವರ ಪದ್ಮನೇನೇ ಹೆಚ್ಚು ಸ್ವತಂತ್ರವಾದ ಕಾಲ್ಪನಿಕಕ್ಕೆ ಹೆಚ್ಚು ಹತ್ತಿರ ಬರುವಂಥ ಕಾದಂಬರಿ. ಇದನ್ನೆಲ್ಲ ಖಂಡಿತ ಬಾಬು ಕೃಷ್ಣಮೂರ್ತಿಯವರು ಓದೇ ಇದ್ದಾರೆ. ನಾನೇ ಅವ್ರ ಜೊತೆ ಅನೇಕ ಸತಿ ಮಾತಾಡಿದ್ದೀನಿ. ಶಿವರಾಮ್ ಅವರು ಓದಿರ್ತಾರೆ ಆ ಪೀರಿಯಡಲ್ಲಿ, ಶೇಷಾದ್ರಿ ಅವರು ಓದಿರ್ತಾರೆ. ಅಂದರೆ ಅವರು ಇತಿಹಾಸದ ಬೆಳಕಿನಲ್ಲಿ ನಾವು ಆಯ್ಕೆ ಮಾಡ್ಕೊಂಡ್ವಿ ಲಬ್ಧ ಪ್ರಕಾಶ ಅಂತೆಲ್ಲ ಹೇಳಿದ್ರಲ್ಲ, ಹಾಗೆ ಇವರು ನಾವೆಲ್ ಬರಿಲಾರದ ಕಾದಂಬರಿಗೆ ಬರೆದಿಲ್ಲ. ನಾವೆಲ್ಲೂ ಬರಿಬೋದಾಗಿದ್ದವರು ಇವರೆಲ್ಲರೂ. ಪಾಶ್ಚಾತ್ಯ ಮಾದರಿಯ ಬೀಜವನ್ನು ಉಳ್ಳ ಕಥೆಗಳನ್ನು ತೆಗೆದುಕೊಂಡು ಬರೆಯುವ ಶಕ್ತಿ ಇದ್ದವರೇನೆ. ಈಗ ವೆಂಕಣ್ಣ ಉದಾಹರಣೆಗೆ, ನಮ್ಮ ನಡುವೆ ಇದ್ದವರು ವೆಂಕಣ್ಣ, ಮೈಸೂರಿನಲ್ಲಿ ವೆಂಕಣ್ಣ ಈ ಥರದ್ದು ಬೇಕಾದಷ್ಟು ಬರೆದಾಕಿದ್ದಾರೆ. ಆದರೆ ಆ ದಾರಿಗಿಂತಲೂ ಕೂಡ ನಮ್ಮ ಬೀಜಗಳನ್ನು ನಾವು ನಮ್ಮ ಸಾಹಿತ್ಯದ ಹೊಲದಲ್ಲಿ ಬಿತ್ತನೆ ಮಾಡಿ ನಮ್ಮದೇ ಸ್ವದೇಶಿ ಬೆಳೆಯನ್ನು ಸಾಹಿತ್ಯದಲ್ಲಿ ಬೆಳಿತೀವಿ ಅಂತ ಹೊರಟಂಥ ಒಂದು ಮೂಮೆಂಟ್, ಒಂದು 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 ಅಲೆ, ಅದನ್ನು ಗಳಗನಾಥರು ಸೃಷ್ಟಿ ಮಾಡಿ ಹಳ್ಳಿಗೆ ತಲುಪಿಸಿದ್ರು ಪುಸ್ತಕಗಳನ್ನು ಹೊತ್ಕೊಂಡು. ಅದೇ ಥರ ನಮ್ಮ ಮಂಡ್ಯದ ಹತ್ರ ಇರೋ ಬಿಂಡಿಗನವಲೆ ಬಿ ವೆಂಕಟಾಚಾರ್ಯರು ಹಲವಾರು ಕೃತಿಗಳನ್ನು ಬರೆದರು. ಅವರು ಔಷಧಿ ಚೀಟಿನಲ್ಲಿ ಅವ್ರಿಗೆ ನೋಡಿದಾಗ ಔಷಧಿದು ಇದರೊಳಗಡೆ ಬಾಕ್ಸ್ನಲ್ಲಿ ಅವ್ರಿಗೆ ಬಂಗಾಳಿ ಕಾಣಿಸ್ತು. ಆಮೇಲೆ ಅವರು ಈಶ್ವರಚಂದ್ರ ವಿದ್ಯಾಸಾಗರ್ಗೆ ಕಾಗದ ಬರೆದರು. ನನಗೆ ನೀವು ಪೋಸ್ಟಲ್ ಮೂಲಕ ನಿಜವಾದ ಅಂಚೆ ತೆರಪಿನ ಶಿಕ್ಷಣ, ಅದು ನಿಜವಾದ ಪೋಸ್ಟಲ್ ಎಜುಕೇಷನ್ನು. ಅವ್ರು ಇಲ್ಲಿ ಕೂತ್ಕೊಂಡು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡು ಬಂಗಾಳಿಯ ಒಂದು ಏನು ಗಂಧು ಗಾಳಿನೇ ಇಲ್ಲದೆ ಇರೋ ಕಡೆಯಲ್ಲಿ ಕೂತು ಬಂಗಾಳಿ ಕಲಿತು ಈಶ್ವರಚಂದ್ರರ ಕಾದಂಬರಿ ಮಾಡಿದ್ರು. ಆಮೇಲೆ ಬಂಕಿಂಚಂದ್ರ ಕಾದಂಬರಿ ಮಾಡಿದ್ರು. ಇನ್ನೂ ಕೆಲವರು ಕಾದಂಬರಿಗಳನ್ನು ಕನ್ನಡಕ್ಕೆ ತಂದರು. ಹಾಗೆ ಕನ್ನಡಕ್ಕೆ ಬಂದಂಥ ಕಾದಂಬರಿ ಆನಂದಮಠ, ಬಂಕಿಂಚಂದ್ರರ ಆನಂದಮಠ, ದೇವಿ ಚೌಧರಾಣಿ, ಆಮೇಲೆ ಇನ್ನೂ ರಾಜಮೋಹನನ ಹೆಂಡತಿ, ಬೇರೆ ಬೇರೆ ಕಾದಂಬರಿಗಳೆಲ್ಲ ಬಂತು. ಇನ್ನೂ ಅನೇಕ ಕಾದಂಬರಿಗಳು ಬೇರೆಯವ್ರದ್ದು ಬಂತು, ಬೇರೆ ಬಂಗಾಳಿ ಕಾದಂಬರಿಕಾರದ್ದು ಬಂತು. ಅಂದರೆ ಏನಾಯಿತು, ಕಾರಂತರು ಬರೆಯೋಕ್ಕೆ ಮುಂಚೆ, ಶಿವರಾಮ್ ಕಾರಂತರು ಬರೆಯೋಕ್ಕಿಂತ ಮುಂಚೆ, ಚಮುಂದುಡಿ ಇತ್ಯಾದಿ ಕನ್ನಡದಲ್ಲಿ 2 ಕಡೆಗಳಿಂದ ದೇಸಿ ಸಾಹಿತ್ಯ ಅಥವಾ ರಾಷ್ಟ್ರೀಯ ಸಾಹಿತ್ಯದ ಪ್ರಭಾವ ಬಂದಿತ್ತು. ಅದು ಯಾವುದು ಅಂದರೆ, ಒಂದು ಬಂಗಾಳದಿಂದ ಬಂದಂತಹ ಸಾಮಾಜಿಕ ಮತ್ತು ಸಮಾಜ ಸುಧಾರಣೆಯ ರೀತಿಯ ಕಾದಂಬರಿಗಳು ಮತ್ತು ರಾಷ್ಟ್ರಪ್ರೇಮವನ್ನು ಉಕ್ಕಿಸುವ ಬಂಕಿಮ ಸೋಷಿಯಲ್ ಕಾದಂಬರಿನೂ ಬರೆದಿದ್ದಾರೆ, ಐತಿಹಾಸಿಕನೂ ಬರೆದಿದ್ದಾರೆ, ಅದು ಬಂತು. ಇನ್ನೊಂದು ಈ ಕಡೆಯಿಂದ ಮಹಾರಾಷ್ಟ್ರದಿಂದ ಬಂದಂತಹ ಇತಿಹಾಸ ಪ್ರಧಾನವಾದ ಕಾದಂಬರಿಗಳು. ಅದೆರಡರ ಸೊಲ್ಲು, ಅದೆರಡರ ಧ್ವನಿ ಏನಿತ್ತು ಅಂತ ಹೇಳಿದ್ರೆ, ಅದು ನಮ್ಮ ದೇಶದಲ್ಲಿ ನಡೀತಾ ಇರುವ ಈ ಸ್ವಾತಂತ್ರ್ಯ ಹೋರಾಟ, ತಿಲಕರ ಕಾಲದ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಒಂದು ಕೊಡುಗೆ ಏನಾದ್ರು ಇದ್ದರೆ ಅದು ಈ ಥರದ ಕೃತಿಗಳನ್ನು ಬರೆಯೋದ್ರ ಮೂಲಕ ಅನ್ನೋದು ಅವ್ರದ್ದು ಉದ್ದೇಶ ಆಗಿದೆ. ಇದು ಇಸ್ ಎ ಪಾರ್ಟ್ ಆಫ್ ದಿ ಫ್ರೀಡಮ್ ಮೂಮೆಂಟ್ ಅಂತ ಗಳಗನಾಥರೇ ಮಾಡಿದ್ದಿರ್ಬೋದು, ಭೀಪಾ ಕಾಳೆಯವ್ರು ಮಾಡಿದ್ದಿರ್ಬೋದು, ಇನ್ನೂ ಬೇರೆ ಬೇರೆಯವ್ರು ಮಾಡಿದ್ದೆಲ್ಲ ಆ ರೀತಿ ಒಂದು ಸ್ವಾತಂತ್ರ್ಯ ಆಂದೋಲನಕ್ಕೆ ಅವರೊಂದು ಪದ ಹವಿಸ್ಸು ಅಂತ ಬಳಸಿದ್ರಲ್ಲ, ನಮ್ಮದು ಒಂದಿರಲಿ ಹವಿಸ್ಸು ಅನ್ನುವ ರೀತಿಯ ಬರವಣಿಗೆಯನ್ನು ಅವರು ಮಾಡ್ಕೊಂಡು ಬಂದರು. ನಿಧಾನಕ್ಕೆ ಈ ಪರಂಪರೆಗೆ ಹತ್ತಿರವಿರುವಂಥ ವ್ಯಕ್ತಿಗಳನ್ನು ಮತ್ತು ಘಟನೆಗಳನ್ನು ಇಟ್ಕೊಂಡು ಬರೆಯೋದು ವ್ಯತ್ಯಾಸ ಆಗಿದ್ದು ಪ್ರಗತಿಶೀಲರ ಕಾಲದಲ್ಲಿ. ಪ್ರಗತಿಶೀಲರಲ್ಲಿ ನಿರಂಜನರು ಆ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ರು, ಕಟ್ಟಿಮನಿಯವರು ಮಾಡಿದ್ರು. ಪ್ರಾರಂಭದಲ್ಲಿ ಕಮ್ಯುನಿಸ್ಟ್ ವಿಚಾರವನ್ನು ಒಪ್ಪಿದ್ದಂಥ ಅನಾಕ್ರವರು, ತರಾಸು ಅವರು ಆ ಕೆಲಸ ಮಾಡಿದರು. ಮುಂದೆ ತರಾಸು ಅನಾಕ್ರವರು ಬದಲಾದರು. ಅವ್ರು ಹೆಚ್ಚು ಭಾರತೀಯವಾದ ಹಿಂದೂ ವಿಚಾರದ ಕಡೆಗೆ ಅವ್ರು ಬಂದು ವಿಜಯ ವಿದ್ಯಾರಣ್ಯ ಇರ್ಬೋದು ಅಥವಾ ನಚಿಕೇತನ ಬಗ್ಗೆ ಕಾದಂಬರಿ ಇರ್ಬೋದು ಇತ್ಯಾದಿಯನ್ನೆಲ್ಲ ಅವ್ರು ಬರೆದ್ರು. ಅನಾಕ್ರು ಕೂಡ ವಿಜಯನಗರದ ಮೇಲೆ ಕೆಲವು ಕಾದಂಬರಿಗಳನ್ನು ಬರೆದ್ರು. ವಿಜಯ ವಿದ್ಯಾರಣ್ಯ ಅವ್ರದ್ದೇ ಕಾದಂಬರಿ. ಆ ರೀತಿಯ ಕೃತಿಗಳನ್ನೆಲ್ಲ ಅವ್ರು ಮಾಡಿದ್ರು. ಬಟ್ ರಷ್ಯಾದಲ್ಲಿ ಮತ್ತು ಇದರೊಳಗಡೆ ನಡೆದಂತಹ ಚೀನಾದಲ್ಲಿ, ವಿಶೇಷವಾಗಿ ರಷ್ಯಾದಲ್ಲಿ ನಡೆದಂಥ ಕಮ್ಯುನಿಸ್ಟ್ ಆಂದೋಲನದ ಪ್ರಭಾವ ನಿರಂಜನರು ಇತ್ಯಾದಿಯವರ ಮೇಲೆ ಇದು ಸೊಗಸಾದ ಭಾಷೆ, ಒಳ್ಳೆಯ ಭಾಷೆ ಪ್ರಗತಿಶೀಲ ಸಾಹಿತ್ಯದಲ್ಲಿ. ಅವರು
ಐತಿಹಾಸಿಕವಾಗಿ ಮೃತ್ಯುಂಜಯ ಕಾದಂಬರಿ ಬರೆದರು. ಅದು ಗ್ರೀಕರ ಆ ಕಾಲದಲ್ಲಿ ನಡೆಯುವಂಥ ಒಂದು ದೊಡ್ಡದಾಗಿರೋ ಕಟ್ಟಡವನ್ನು ಕಟ್ಟುವಾಗ ಏನಾಯಿತು ಆ ಸಂಸ್ಕೃತಿಯ ಕಥೆ ಅದನ್ನೆಲ್ಲ ಇಟ್ಕೊಂಡವರು ಒಂದು ವಿದೇಶಿಯ ಸಂಸ್ಕೃತಿಯ ಕಥೆಯನ್ನು ಇಟ್ಕೊಂಡು ಬರೆದರು. ದೊಡ್ಡ ಕಾದಂಬರಿ. ಆಮೇಲೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಕಥೆ ಇಟ್ಕೊಂಡು ಚಿರಸ್ಮರಣೆ ಬರೆದರು. ಇನ್ನೂ ಕೆಲವು ಕಾದಂಬರಿಗಳನ್ನು ಅವರು ಆ ರೀತಿಯದನ್ನು ಬರೆದರು. ಇದೆಲ್ಲ ಇದ್ದಾಗ ಆ ಭಾರತೀಯವಾದ ಕಾದಂಬರಿ ಏನೋ ಬರ್ತಾ ಇತ್ತು, ನಾವೆಲ್ಸು. ಆದರೆ ಭಾರತೀಯತೆಯಿಂದ ಎಲ್ಲೋ ದೂರ ಹೋಗ್ತಾ ಇತ್ತು ಕನ್ನಡ ಸಾಹಿತ್ಯ. ಆಗ ನವ್ಯರ ಪ್ರವೇಶ ಒಂದು ಕಡೆ ಅಡಿಗರಿಂದ, ಇನ್ನೊಂದು ಕಡೆ ಗೋಕಾಕರಿಂದ ಮುಂಚೆ ಆಯಿತು, ಅಡಿಗರಿಂದ ಆಮೇಲೆ ಆಯಿತು. ಅಲ್ಲಿ ಅಡಿಗರೊಬ್ಬರು ಬಿಟ್ಟರೆ, ಗೋಕಾಕರೊಬ್ಬರನ್ನು ಬಿಟ್ಟರೆ ಉಳಿದವ್ರಿಗೆ ಹೆಚ್ಚಿದ್ದಿದ್ದು ಪಾಶ್ಚಾತ್ಯ ಪ್ರಭಾವ. ಹೀಗಾಗಿ ಕನ್ನಡದ ಕಥಾ ಸಾಹಿತ್ಯ, ಕಾದಂಬರಿ ಸಾಹಿತ್ಯ ಸಮೃದ್ಧವಾಗಿ ಬಂತು. ಶಾರ್ಟ್ ಸ್ಟೋರೀಸ್ ಬಂತು, ನಾವೆಲ್ಸ್ ಬಂತು. ಎಲ್ಲ ಕನ್ನಡ ಪಾಠ ಮಾಡೋ ಮೇಷ್ಟ್ರುಗಳಿಗೆಲ್ಲ ಗೊತ್ತಿರುತ್ತಿದ್ದು. ಆದರೆ ಅಲ್ಲಿ ಭಾರತೀಯತೆಯನ್ನು ಕಡೆಗಣಿಸುವ, ಬರ್ತಾ ವ್ಯಂಗ್ಯ ಮಾಡುವ, ಬರ್ತಾ ಅದಕ್ಕೆ ಅಪವ್ಯಾಖ್ಯಾನ ಮಾಡುವ ರೀತಿಯ ಸಂದರ್ಭ ಇತ್ತು. ಅದು 1965 ಅವ್ರಿಗೆ ಹೇಳಿದ್ರಲ್ಲ ಉಲ್ಲೇಖ ಮಾಡೋದು, ಅದು 1965. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತೊಂದು ಎಲ್ಲ ಪ್ರಾರಂಭವಾದ ಕಾಲದಲ್ಲಿ ಈ ರೀತಿಯ ದೇಶಕ್ಕೆ ಪೂರಕವಾಗಿರುವ, ಈ ಮಣ್ಣಿಗೆ ಪೂರಕವಾಗಿರುವ ಸಾಹಿತ್ಯವನ್ನು ಬರಿಬೇಕು ಮತ್ತು ಅದು ಜನಮನ್ನಡೆ ಗಳಿಸುವಂಥ ಶೈಲಿನಲ್ಲಿರಬೇಕು ಅಂತ ಯೋಚನೆ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ನಾನು ರೆಟ್ರೋ ಇದರಲ್ಲಿ ಹೇಳ್ತಾ ಇರೋದು. ಆದರೆ ಆಗ ನಮಗೆ ಬಂದಂಥ ಕೃತಿಗಳು ಇವಾಗ ಮಾತನಾಡ್ತಿರೋ ಈ ರೀತಿಯ ಕೃತಿಗಳು. ಕನ್ನಡದಲ್ಲಿ ಈ ರೀತಿಯ ಕಾದಂಬರಿಗಳ ಅಥವಾ ಭಾರತದಲ್ಲಿ ಈ ಥರದ ಇತಿಹಾಸಕ್ಕೆ ಕೈ ಹಾಕಿ ಬರೆದಿರೋ ಕಾದಂಬರಿಗಳಲ್ಲಿ ಬಹಳ ದೊಡ್ಡ ವಿಕ್ರಮವನ್ನು ಸಾಧಿಸುವಲ್ಲೂ ಪ್ರಯತ್ನ ಮಾಡಿ ತಕ್ಕಮಟ್ಟಿಗೆ ಮಾತ್ರ ಯಶಸ್ವಿ ಆದವರು, ಪೂರ್ತಿ ಯಶಸ್ವಿ ಆಗಲಿಲ್ಲ ಆದವರು ರಾಹುಲ್ ಸಾಂಕೃತ್ಯಾಯನವರು. ಅವರ ಓಲ್ಗಾ ಗಂಗಾ ಅಂತ ಒಂದು ಕಾದಂಬರಿ ಇದೆ. ಅದು ಓಲ್ಗಾ ರಷ್ಯಾದ ನದಿ, ಗಂಗಾ ನಮ್ಮ ನದಿ. ಆ ಎರಡು ನಾಗರಿಕತೆಗಳ ನಡುವೆ ಇಡೀ ಪ್ರಪಂಚದ ಹಿಸ್ಟ್ರಿಯನ್ನು ಅವರು ಆಂಥ್ರಪಾಲಜಿ ಅಥವಾ ಮಾನವಶಾಸ್ತ್ರದ ದೃಷ್ಟಿಯಿಂದ ಚಿಕ್ಕ ಅಧ್ಯಾಯಗಳಲ್ಲಿ ಕೊಡ್ತಾರೆ. ಅದರಲ್ಲಿ ಭಾರತನೂ ಬರುತ್ತೆ. ಆದರೆ ವಾಪಸ್ಸಲ್ಲಿ ನೋಡುವಂಥದ್ದವರು ಹೆಣ್ಣು ಗಂಡಿನ ಶೋಷಣೆ, ಸಂಘರ್ಷ, ಈ ರೀತಿಯ ಅಂಶಗಳನ್ನೇ ಅವರು ಹೆಚ್ಚಾಗಿ ನೋಡಿಕೊಂಡು ಅವರ ಕೃತಿಗಳಲ್ಲಿ ಬಂದರು. ಅದು ಕಾದಂಬರಿ ಅಂತ ಹೇಳೋಕ್ಕಿಂತ ಒಂದು ಕಥಾಗುಚ್ಛದ ಥರನೇ ಹೆಚ್ಚಾಗಿ ಕಂಡುಬರುತ್ತೆ ಅದು. ಯಾಕೆಂದ್ರೆ ಒಂದು ಪ್ರವಹಿಸುವ ಒಂದು ಕಥೆ ಅಂತಿಲ್ಲ ಅದರಲ್ಲಿ, ಓಲ್ಗಾ ಗಂಗಾದಲ್ಲಿ. ಇಲ್ಲಿರೋಂಥ ವ್ಯತ್ಯಾಸ ಅಂದರೆ ಒಂದು ಪಾತ್ರ ತೊಗೊಂಡ್ಬಿಟ್ರೆ ಆ ಪಾತ್ರ ಇಡೀ 500 ಪುಟ, ಇಡೀ 600 ಪುಟ ಅದೇ ಪಾತ್ರ. ಶಿವಾಜಿ ಅಂದರೆ ಶಿವಾಜಿ, ಸಾವರ್ಕರ್ ಅಂದರೆ ಸಾವರ್ಕರ್, ಚಂದ್ರಶೇಖರ್ ಆಜಾದ್ ಅಂದರೆ ಚಂದ್ರಶೇಖರ್ ಆಜಾದ್. ಎಲ್ಲಿ ತನಕ ಅಂದರೆ ಇದು ಯಾವುದೂ ಭೈರಪ್ಪನವ್ರ ಕಾದಂಬರಿಲಿ ಇಲ್ಲ. ಇವಾಗ ಹೇಳ್ತಾ ಇರೋ ಅಂಶ ಇವ್ರ ಕಾದಂಬರಿ ಇರೋದು ಭೈರಪ್ಪನವ್ರ ಕಾದಂಬರಿಲಿ ಇಲ್ಲ, ಕಾರಂತರ ಕಾದಂಬರಿಲಿ ಇಲ್ಲ, ಅನಂತಮೂರ್ತಿ ಕಾದಂಬರಿಲಿ ಇಲ್ಲ. ಅದನ್ನು ಹೇಳ್ತಾ ಇದ್ದೀನಿ ತಮ್ಮ ಮುಂದೆ. ಇವಾಗ ಅದ್ಯಾವುದು ಅಂದರೆ ನಾವು ಅದಕ್ಕೆ ಬಿಲ್ಡಿಂಗ್ ರೊಮಾನ್ ಅಂತ ಕರಿತೀವಿ. ಒಂದು ವಿಮರ್ಶೆಯಲ್ಲಿ ಒಂದು ಪದ ಇದೆ, ಬಿಲ್ಡಿಂಗ್ ರೊಮಾನ್. ಅದು ಬರಿಬೇಕಾದ್ರೆ ರೊಮ್ಯಾನ್ಸ್ ಅಂತಿದೆ, ಬಟ್ ರೊಮಾನ್ ಅಂತ ಓದ್ಬೇಕದನ್ನ. ರೊಮ್ಯಾನ್ಸ್ ಇಲ್ಲ ಅಲ್ಲಿ. ರೊಮಾನ್ ಅಂತ ಹೇಳಿದ್ರೆ ಏನು ಅಂದರೆ ಪುಟ್ಟ ಮಗು ಇರೋದರಿಂದ ಒಂದು ಪಾತ್ರ ಅಂತ ತೊಗೊಂಡು ಕಾದಂಬರಿ ಒಳಗೆ ಅವರ ಸಾವಿನ ತನಕ ಬರಿಬೇಕು. ಸಾಧನೆ, ಏಳು ಬೀಳು, ವೈಫಲ್ಯಗಳು ಎಲ್ಲವನ್ನು ಕೊಟ್ಟು ಹೆಂಗೆ ಅವ್ರ ಶವ ತೊಗೊಂಡು ಹೋದರು. ಅವ್ರು ಹೇಳಿದ್ರಲ್ಲ, ಅವ್ರ ಶವವನ್ನು ಹೇಗೆ ಇದು ಮಾಡಿದ್ರು, ಅಂತ್ಯ ಸಂಸ್ಕಾರ ಮಾಡಿದರು ಅನ್ನೋ ತನಕನೂ ಪೂರ್ತಿ ಬರಬೇಕು. ಇದಕ್ಕೆ ಬಿಲ್ಡಿಂಗ್ ರೊಮಾನ್ ಅಂತ ಕರೀತಾರೆ. ಆ ಪಾತ್ರದ ಬೀಜಾವಸ್ಥೆಯಿಂದ ಅದರ ಅಂತಿಮ ಘಟ್ಟದ ತನಕ ತೊಗೊಂಡು ಹೋಗಬೇಕು. ಈ ಥರದ್ದು ಬೇರೆ ಭಾಷೆಗಳಲ್ಲೂ ಇದೆ. ನಾವು ಇರ್ವಿಂಗ್ ಸ್ಟೋನ್ದು ಕಾದಂಬರಿ ಲಸ್ಟ್ ಫಾರ್ ಲೈಫ್, ವ್ಯಾನ್ಗೋ ಜೀವನವನ್ನು ಆಧರಿಸಿದ ಕಾದಂಬರಿ. ಅದರೊಳಗಡೆ ಅವನ ಕಲಾವಿದನ ಸಣ್ಣ ಡೀಟೇಲ್ಸ್ನ ಪೂರ್ತಿ ತೊಗೊಂಡು ಹೋಗ್ತಾರೆ. ಈ ಥರ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಬರೋದು, ಇನ್ನೂ ಬೇರೆಯವ್ರ ಬಗ್ಗೆ ಬರೆದಿರೋ ಕಾದಂಬರಿಗಳು ಆ ಕಾಲದಲ್ಲಿ ಕನ್ನಡದಲ್ಲಿ ಎಲ್ಲರೂ ಓದ್ತಿದ್ರು ಕಾದಂಬರಿ. ಸಾಹಿತ್ಯ ಲೋಕದಲ್ಲಿ ಎಲ್ಲರೂ ಓದ್ತಿದ್ದು. ಇವಾಗ ಯಾರ್ಯಾರ ಹೆಸರುಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಅವರು ಕೂಡ ಅದನ್ನು ಓದಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಈ ಬಿಲ್ಡಿಂಗ್ ರೊಮಾನ್ ಅನ್ನೋದನ್ನ ಶೇಷಾದ್ರಿಯವರು, ಶಿವರಾಮ್ ಅವರು, ಬಾಬು ಕೃಷ್ಣಮೂರ್ತಿಯವರು ಅವರ ಕಾದಂಬರಿಗಳಲ್ಲಿ ತರ್ತಾರೆ ಅಥವಾ ಕೃತಿಗಳಲ್ಲಿ ತರ್ತಾರೆ. ಆ ಪಾತ್ರದ ಬಾಲ್ಯದಿಂದ ಅದರ ಕೊನೆಯ ತನಕ, ಆದಷ್ಟು ಕೊನೆಯ ತನಕ ತೊಗೊಂಬರೋ ಪ್ರಯತ್ನ ಮಾಡ್ತಾರೆ. ಇದು ತುಂಬ ಕಷ್ಟ. ಯಾಕೆ ಕಷ್ಟ ಅಂತ ಹೇಳ್ತೀನಿ. ಹಂಗೆ ಬರೆಯೋಕ್ಕೆ ಹೋದರೆ ಜೀವನ ಚರಿತ್ರೆ ಆಗಲ್ವಾ? ಮೇಡಮ್ ಹೇಳಿದ್ರು ಅವಾಗ, ಡಾಕ್ಟರ್ ಶಾಂತಾ ನಾಗಮಂಗಲ ಹೇಳಿದ್ರು, ಇದನ್ನು ಕಾದಂಬರಿ ಅಂತ ಕರೆಯೋದು ಕಷ್ಟ ಅಂತ ಹೇಳಿದ್ರು, ಒಂದು ಕೃತಿನ ಇಟ್ಕೊಂಡು ಹೇಳುವಾಗಲ್ವಾ. ಯಾಕೆ ಅಂತ ಹೇಳಿದ್ರೆ ಇದು ಜೀವನ ಚರಿತ್ರೆನೇ ಹೌದಲ್ವಾ ಅನಿಸ್ಬಿಡುತ್ತೆ. ಬಟ್ ಜೀವನ ಚರಿತ್ರೆಯಲ್ಲಿ ಏನಂದರೆ ಡೇಟ್ ಇರುತ್ತೆ. ಜೀವನ ಚರಿತ್ರೆಯಲ್ಲಿ ನೀವು ಘಟನೆಗಳನ್ನು ತುಂಬ ರೋಚಕ ಅಥವಾ ತುಂಬ ಕಾವ್ಯಮಯ ಮಾಡೋಕ್ಕಾಗಲ್ಲ. ನೀವು ಕವಿಕಲ್ಪನೆಯನ್ನು ಸೇರ್ಸೋಕ್ಕಾಗಲ್ಲ. ಯಾಕೆ ಇದನ್ನು ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಇವರಿಗೆ ಇರುವಂಥ ಇದು ಕಾದಂಬರಿ ಆಯಿತು, ಇದು ಯಾಕೆ ಜೀವನ ಚರಿತ್ರೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ 3 ಪುಸ್ತಕ ಜೀವನ ಚರಿತ್ರೆ ಥರ ಕಾಣಿಸ್ತಾ ಇದೆ. ಜೀವನ ಚರಿತ್ರೆ ಆಗಿದ್ರೆ ಯಾವುದಾಗ್ತಿತ್ತು ಅಂದರೆ ನೀವು ಹೇಳಿರೋ ಜದುನಾಥ್ ಸರ್ಕಾರ್ ಪುಸ್ತಕ ಆಗ್ತಿತ್ತು, ಅಥವಾ ಇನ್ನೂ ಬೇರೆಯವ್ರು ಬರೆದಿರೋ ಹಿಸ್ಟ್ರಿ ಪುಸ್ತಕಗಳಾಗ್ತಿತ್ತು. ಜೀವನ ಚರಿತ್ರೆ ಅನ್ನೋಕ್ಕಿಂತ ಹಿಸ್ಟ್ರಿ ಡಾಕ್ಯುಮೆಂಟೆಡ್ ಪುಸ್ತಕದಲ್ಲಿ ಏನಾಗುತ್ತೆ, ಇಷ್ಟನೇ ಇಸ್ವಿಯಲ್ಲಿ ಅವನು ಸೂರತ್ಗೆ ಹೋದ, ಅಥವಾ ಇಷ್ಟನೇ ಇಸ್ವಿನಲ್ಲಿ ಇಲ್ಲಿಂದ ಇಲ್ಲಿಗೆ ತಪ್ಪಿಸ್ಕೊಂಡ, ಅಷ್ಟನೇ ತಾರೀಕು ಹಿಂಗಾಯಿತು ಅಂತ
ಒಂದೊಂದನ್ನು ಅವರು ಡೀಟೇಲ್ನ ಅವರು ಕೊಡ್ತಾನೇ ಹೋಗಬೇಕಾಗತ್ತೆ. ಮತ್ತು ಇತಿಹಾಸಕಾರ ಅವನು ಕ್ರಾನಿಕಲರ್, ಅವನು ನಿಲುವು ತೊಗೊಳಕ್ಕಾಗಲ್ಲ. ಇಲ್ಲಿ ಇವರು ನಿಲುವು ತಗೋತಾರೆ. ಮೂರೂ ಪಾತ್ರಗಳಲ್ಲಿ ಮುಘಲರ ಬಗ್ಗೆ ನಿಲುವು ತಗೊಳ್ತಾರೆ. ಆ ವಟವೃಕ್ಷದ ಉದಾಹರಣೆ ಆ ಪ್ರಯಾಗದ ಕಥೆಯಲ್ಲಿ ಬರುತ್ತೆ, ಕೊನೆಯಲ್ಲದರಲ್ಲಿ ಬರುತ್ತೆ, ಪ್ರಯಾಗದ ಇದರಲ್ಲಿ ಯುಗಾವತಾರದಲ್ಲಿ. ಅದೇ ಥರ ಅಜೇಯದಲ್ಲಿ ಪ್ರಾರಂಭದಲ್ಲಿ ಕಾಶಿಯಿಂದ ಕಥೆ ಶುರುವಾಗುತ್ತೆ, ಕೊನೆಯಲ್ಲಿ ಪ್ರಯಾಗದಲ್ಲಿ ಅವನ ಅಂತ್ಯ ಸಂಸ್ಕಾರದ ತನಕ ಹೋಗುತ್ತೆ. ಎರಡು ನದಿಗಳ ನಡುವೆ ಅವನ ಜೀವನ ಹೇಗಾಯಿತು ಅಂತ, ಚಂದ್ರಶೇಖರ ಹೇಗೆ ಆಜಾದ ಆದ ಅಂತ ಅದನ್ನು ತೋರಿಸ್ತಾರೆ. ಅದೇ ಥರ ಇವರು ಸಾವರ್ಕರ್ ಬಗ್ಗೆ ಅಂತೂ ಅವ್ರು ತುಂಬ ಚೆನ್ನಾಗಿ ನನಗೆ ನಿಜವಾಗಿ ಹೇಳಬೇಕಾದ್ರೆ ಅನ್ನೋ ರೀತಿ ಬಿಡ್ತಾರೆ. ಇತಿಹಾಸವನ್ನು ಬರಿಬೇಕಾದ್ರೆ, ಜೀವನ ಚರಿತ್ರೆ ಬರಬೇಕಾದ್ರೆ ಯು ಕೆನಾಟ್ ಎಕ್ಸ್ಕ್ಲೂಡ್. ಇದು ಯಾಕೆ ಕಾದಂಬರಿ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಸಾವರ್ಕರ್ದು ಬರಿಬೇಕಾದ್ರೆ ನಾನೇ ತೋರಿಸ್ತೀನಿ, ಶಿವರಾಮ ಒಂದು 100 ಘಟನೆ ಬಿಟ್ಟಿದ್ದಾರೆ. 100 ಘಟನೆಗಳನ್ನು ಅವ್ರು ಬಿಟ್ಟಿದ್ರೆ ನಾನು ಆರೋಪವಾಗಿ ಹೇಳ್ತಿಲ್ಲ, ಅವರ ಕಲೆಯ ಔಚಿತ್ಯಕ್ಕೆ ಅದು ಬೇಡ ಅಂತ ಅನಿಸಿದೆ, ಅದಕ್ಕೋಸ್ಕರ ಔಚಿತ್ಯ ಅಂತ ಒಂದು ಇದೆಯಲ್ಲ, ಔಚಿತ್ಯ ವಿಚಾರ ಚರ್ಚಾ ಅಂತಲೇ ಒಂದು ಭಾಳ ಪ್ರಸಿದ್ಧವಾದ ಗ್ರಂಥ ಸಂಸ್ಕೃತದಲ್ಲಿ, ಅದು ಔಚಿತ್ಯಕ್ಕೆ ತಕ್ಕಂತೆ ಬಿಟ್ಬಿಡ್ತಾರೆ. ಔಚಿತ್ಯ ಅನೌಚಿತ್ಯ ಅನಿಸಿದ್ರೆ ನೀವು ಹಿಸ್ಟ್ರಿ ಬರಿಬೇಕಾದ್ರೆ ಅನೌಚಿತ್ಯ ಅಂತ ಮಾಡೋಕ್ಕಲ್ಲ. ಹಿಸ್ಟ್ರಿ ಆಫ್ ಫ್ರೀಡಮ್ ಮೂಮೆಂಟ್ ಅಂತ R.C. ಮಜುಮ್ದಾರ್ ಬರೆದ್ರೆ ನಂಗೆ ತುಂಬ ಕೈ ನೋವ್ತಾ ಇದೆ ಸಾಕಪ್ಪ ನಿಲ್ಲಿಸ್ಬಿಡ್ತೀನಿ. ಈ ಮಕ್ಳು ಆಡ್ತಾರಲ್ಲ, ಬ್ಯಾಟಿಂಗ್ ಆಡ್ಬಿಟ್ಟು ಬೌಲಿಂಗೇ ಮಾಡಲ್ಲ, ವಾಪಸ್ ಹೋಗ್ಬಿಡ್ತಾರೆ ಅತ್ಲಾಗೆ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಬ್ಯಾಟಿಂಗ್ ಮಾಡುವಾಗಲೇ ಬೌಲಿಂಗಿಗೂ ಮಾಡಬೇಕಾಗತ್ತೆ. ಎರಡೂ ತೊಗೋಬೇಕು, ಫ್ಲಿಪ್ ಸೈಡು ತೊಗೋಬೇಕಾಗತ್ತೆ. ನಾಯಕರ ಸಾಧನೆಗಳು ಹೇಳಬೇಕು, ದೌರ್ಬಲ್ಯಗಳನ್ನು ಹೇಳಬೇಕು. ಎಲ್ಲವನ್ನೂ ದಾಖಲೆಗಳ ಕೊಟ್ಟು ವಿಶ್ಲೇಷಣಾತ್ಮಕವಾಗಿ ಹೇಳಿ ಒಂದು ಉಪಸಂಹಾರವನ್ನು ಮಾಡಬೇಕಾಗತ್ತೆ. ಆದರೆ ಈ 3 ಜನಕ್ಕೆ ಇತಿಹಾಸದ ವಿದ್ಯಾರ್ಥಿಗಳೇ ಆದ್ದರಿಂದ 3 ಜನ, ಇವರಲ್ಲಿ ಹೆಚ್ಚು ಕಡಿಮೆ 3 ಜನ ಏನು ಮಾಡ್ತಾರೆ, ಕಾದಂಬರಿಯ ಕೊನೆಯಲ್ಲಿ ಒಂದು ಬಾಲಂಗೊಚ್ಚಿ ಸೇರಿಸ್ತಾರೆ. ಪುಸ್ತಕ ಮುಗಿದಿದೆ, ಆ್ಯಕ್ಚುಲಿ ಕಥೆ ಮುಗಿದಿದೆ, ಕಥಾನಾಯಕನ ಶವಯಾತ್ರೆ ಆಗಿದೆ. ಆಮೇಲೆ ಮತ್ತೆ ಒಂದು ಕೊನೆಯಲ್ಲಿ ಒಂದು ಭಾಗ ಸೇರಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಯಾವ ಸ್ಟೈಲು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಇತಿಹಾಸ ಈ ಗಾಡಿ ಬ್ರೇಕ್ ಹಾಕಿದ್ಮೇಲೆ ಸ್ವಲ್ಪ ಹೋಗಿ ನಿಲ್ತಿತ್ತಲ್ಲ ಹಿಂದೆ ಗಾಡಿಗಳು, ಆ ಥರ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಅವ್ರಿಗೆ ಮುಗ್ದಿಲ್ಲ, ಭಾವಪ್ರವಾಹ ಮುಗ್ದಿಲ್ಲ, ಸ್ವಲ್ಪ ತೊಗೊಂಡೋಗಿ ನಿಲ್ಲಿಸ್ತಾರೆ. ಹೀಗೆ ಥರದ ಔಚಿತ್ಯವೇ ಅನೌಚಿತ್ಯವೇ ಅಂತೆಲ್ಲ ನಾವು ನೋಡಿದಾಗ, ನೀವು ನಾವೆಲ್ ಅಂತ ನೋಡಿದಾಗ ಇದು ಅನೌಚಿತ್ಯವಾಗಿ ಕಾಣಿಸುತ್ತೆ, ನೀವು ಕಾದಂಬರಿ ಅಂತ ನೋಡಿದಾಗ ಭಾಳ ಉಚಿತವಾಗಿದೆ ಅಂತ ಕಾಣಿಸುತ್ತೆ. ರಾಮಾಯಣ ಮುಗಿಯುತ್ತೆ, ವಾಪಸ್ ಮತ್ತೆ ಫಲಶ್ರುತಿ ಹೇಳ್ತಾರೆ. ಧ್ಯಾನ ಎಲ್ಲ ಮುಗಿಯುತ್ತೆ, ಎಲ್ಲ ಪೂಜೆ, ಮತ್ತೆ ಕೊನೆಯಲ್ಲಿ ಒಂದು ಪುನಃ ಪೂಜಾ ಸಮರ್ಪಯಾಮಿ ಅಂತ ಮತ್ತೊಂದು ಪೂಜೆ ಮಾಡ್ತಾರೆ. ನಮ್ಮ ಪದ್ಧತಿ ಹೀಗೆ ಆವರ್ತ ಮಾಡುವ ಪದ್ಧತಿ, ವೃತ್ತಾಕಾರವಾಗಿ ಬರುವ ಪದ್ಧತಿ ಭಾರತೀಯ ಪದ್ಧತಿ ಇದೆ. ಹೀಗಾಗಿ ಇನ್ನೊಂದು ಅಂಶವನ್ನು ಸೂಚಿಸಿ ನಿಲ್ಲಿಸ್ತೀನಿ, ಹೇಳಲ್ಲ ಅವರು. ಆಮೇಲೆ ಆಗಲೇ 3 ನಿಮಿಷ ಅಂತ ಹೇಳಿದ್ದಾರೆ, ಅದೇ ಇವಾಗಿಂದ 3 ನಿಮಿಷ ಹೇಳಿ. 2 ಥರ ಕಾದಂಬರಿಗಳಿದೆ ಅನಿಸುತ್ತೆ ಕನ್ನಡದಲ್ಲಿ. ಒಂದು ಲೌಕಿಕವಾದ ಮೋಹಿಗಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ಬರೆಯುವ ಕಾದಂಬರಿ, ಅದು ಅವ್ರ ಪೆನ್ ಇಸ್ಕೊಂಡ್ಮೇಲೆ ನನಗೆ ಜ್ಞಾಪಕ ಆಗಿದ್ದು, ನವೀನ್ ಅವ್ರ ಪೆನ್ನಲ್ಲಿ ಬರೆದಾಗ ಜ್ಞಾಪಕ ಆಯಿತು. ಲೌಕಿಕ ಮೋಹಿಗಳನ್ನು ನಾಯಕರ ಅಥವಾ ನಾಯಕಿಯರನ್ನಾಗಿ ಇಟ್ಕೊಂಡು ಬರೆಯುವ ಕಾದಂಬರಿ. ಇನ್ನೊಂದು ನಿರ್ಮೋಹಿಗಳನ್ನು ಕೇಂದ್ರ ಮಾಡ್ಕೊಂಡು ಬರೆಯುವ ಕಾದಂಬರಿ. ನಿರ್ಮೋಹಿಗಳು, ಈ ಶಿವಾಜಿಗೆ ಏನೂ ಆಗಬೇಕಾಗಿಲ್ಲ, ಅವನಿಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ ಅವನು. ಈ ಚಂದ್ರಶೇಖರ ಆಜಾದ್ ಸ್ವಂತಕ್ಕೆ ಏನೂ ಆಗಬೇಕಾಗಿಲ್ಲ, ಈ ಸಾವರ್ಕರ್ಗೂ ಏನು ಸ್ವಂತಕ್ಕೆ ಏನೂ ಆಗಬೇಕಾಗಿಲ್ಲ. ನಿರ್ಮೋಹಿಗಳ ಕಾದಂಬರಿ ಇದು. ಅದು ಏನೂ ಆಗಬೇಕಾಗಿಲ್ಲ. ಒಂಥರ ಶುಕ ಮಹಾರಾಜ್ ಇದ್ರಲ್ಲ, ಶುಕ ವ್ಯಾಸಂಗಾದರೂ ಸ್ವಲ್ಪ ಇತ್ತೇನೋ, ಮಹಾಭಾರತ ಚೆನ್ನಾಗಿ ಬರೀಬೇಕು, ಪಾಂಡವರ ವಂಶ ಉದ್ಧಾರ ಆಗಬೇಕು ಅಂತ. ಈ ಶುಕಂಗೆ ಅದೂ ಇಲ್ಲ ಆ್ಯಕ್ಚುಲಿ. ಅದು ಈ ಕಾದಂಬರಿಗಳ ಫಿಲಾಸಫಿ ಏನಂದರೆ, 3 ಪುಸ್ತಕಗಳ ಮತ್ತು ಈ ರೀತಿ ಬರೆದಿರೋ ಅನೇಕ ಪುಸ್ತಕಗಳ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಕುವೆಂಪು ಅವರ ಕಾದಂಬರಿಯಲ್ಲಿ ಬರುವ ಹೂವಯ್ಯ ನಿರ್ಮೋಹಿ, ಚಂದ್ರಶೇಖರ ಆಜಾದ್ ನಿರ್ಮೋಹಿ, ಸಾವರ್ಕರ್, ಶಿವಾಜಿ, ಸಿಪ್ಪೇರುದ್ರ ಸ್ವಾಮಿಯವರ ಕರ್ತಾರನ್ ಕಮ್ಮಟ, ಕದಳಿಯ ಕರ್ಪೂರ, ಮಾಸ್ತಿಯವರ ಸುಬ್ಬಣ್ಣ, ಇವೆಲ್ಲ ನಿರ್ಮೋಹಿ ನಾಯಕರ ಕೇಂದ್ರವಾಗಿ ಇಟ್ಕೊಂಡು. ಬಸವಣ್ಣಂಗೆ ಏನೂ ಆಗಬೇಕಾಗಿಲ್ಲ, ಅವನೊಂಥರ ಅಲ್ಲಮಪ್ರಭುಗೆ ಏನೂ ಆಗಬೇಕಾಗಿಲ್ಲ. ಸಮಾಜಕ್ಕೆ ಒಳ್ಳೇದಾಗಲಿ, ಜಗತ್ತಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿದ್ದಾರೆ ಅಷ್ಟೇ ಅವರು. ಸ್ವಂತದ ಕಥೆ ಇಲ್ಲ. ಅದೇ ಕಾನೂರು ಹೆಗ್ಗಡ್ತಿಗೆ ನನ್ನ ಪ್ರಾಪರ್ಟಿ ಬರಬೇಕು ಅಂತಿದೆ. 3ನೇ ಹೆಂಡ್ತೀನಿ ಕಾಣುತ್ತಲ್ಲ ಅವಳು, ಅದರಲ್ಲಿ ಅವಳು ಹೊಡೆದಾಟ ಮಾಡ್ತಾಳೆ ಅವಳು. ಆ್ಯಕ್ಚುಲಿ ಹೂವಯ್ಯ ಅವ್ರದ್ದೆಲ್ಲ ಬೇರೆ ಬೇರೆ ಥರದ ಸಂದರ್ಭಗಳು ಬರುತ್ತೆ. ಲೌಕಿಕವಾಗಿರೋ ಮೋಹಿಗಳ ಕಾದಂಬರಿ ಅಂದರೆ ಅದು ಭೈರಪ್ಪನವರ ಕಾದಂಬರಿ, ದಾಟುಲ್ ಬರುವಂಥ, ಇದರಲ್ಲಿ ಬರುವಂಥ ಸಾಕ್ಷಿಲಿ ಬರುವಂಥ ಮಂಜಯ್ಯ, ಅನಂತಮೂರ್ತಿ ಕಾದಂಬರಿಲಿ ಬರೋ ಪ್ರಾಣೇಶಾಚಾರ್ಯ, ಅಥವಾ ಭೈರಪ್ಪನವರ ಮಂದಿರದಲ್ಲಿ ಬರುವ ಮೋಹನ್ ಲಾಲ್, ಅಥವಾ ಎಂ ವ್ಯಾಸ ಅವರ ಕಾದಂಬರಿಗಳು ಬರುವಂಥ ಕಾಮದಲ್ಲಿ ಕ್ರೋಧದಲ್ಲಿ ಮುಳುಗುವಂಥ ಪಾತ್ರಗಳು. ಎಂ ವ್ಯಾಸ ನಮ್ಮ ನಾಡಿನ ಬಹಳ ದೊಡ್ಡ ಕಥೆಗಾರರಲ್ಲೊಬ್ಬರು ಎಂ ವ್ಯಾಸ. ಅವರೆಲ್ಲ ಮೋಹದಲ್ಲಿ ಸಂಪೂರ್ಣವಾಗಿ ಲೌಕಿಕದಲ್ಲಿ ಮುಳುಗಿರುವಂಥ ಪಾತ್ರಗಳು. ಇವರು ಲೌಕಿಕದ ಹಂಗೆ ಇಲ್ಲದೆ, ಲೌಕಿಕದಲ್ಲಿ ಪ್ಯಾಂಟು ಶರ್ಟು ಅಥವಾ ಜುಬಾ ಪೈಜಾಮ ಹಾಕ್ಕೊಂಡಿರ್ಬೋದು ಇವರೆಲ್ಲರೂ, ಆ ರೀತಿ ಬದುಕ್ತವರು. ಇವೆರಡರ ನಡುವೆ ಮೋಹಿಯಾಗುತ್ತಲೂ ನಿರ್ಮೋಹತ್ವದ ಕಡೆಗೆ ತುಡಿಯುವಂಥ ಪಾತ್ರಗಳನ್ನು ಕನ್ನಡ ಕೊಟ್ಟಿದೆ. ಕನ್ನಡದ ಕಾದಂಬರಿ ಜಗತ್ತು ಅಲ್ಲಿ ನಮಗೆ ಬಹಳ ರೇರಾಗಿ ಸಿಗುವಂಥ ಪಾತ್ರಗಳು. ಒಂದು ಕಾರಂತರ ಕಾದಂಬರಿಯಲ್ಲಿ ಬರುವಂಥ ಗೋಪಾಲಯ್ಯ,
ಅವರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಬರುವಂಥ ಗೋಪಾಲಯ್ಯ. ಅವನು ಅಲ್ಲೇ ಇರ್ತಾನೆ ಸುಬ್ರಹ್ಮಣ್ಯದ ಹತ್ರ ಯಾವುದೋ ಹಳ್ಳಿನಲ್ಲಿ, ಆದರೆ ಅವನು ಎಲ್ಲ ಪ್ರಕೃತಿ ಜೊತೆ ಹೋರಾಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಮತ್ತು ಆನೆಗಳು ಬಂದು ಅವ್ನ ಗದ್ದೆ ಎಲ್ಲನೂ ಹಾಳು ಮಾಡ್ತಿರುತ್ತೆ, ಎಲ್ಲ ಬಾಳೆ ತೋಟ ಎಲ್ಲ ಹಾಳು ಮಾಡ್ತಿರುತ್ತೆ. ಮತ್ತು ಆ ಬೆಟ್ಟದ ಮತ್ತು ಅವ್ನ ಮಗ ಎಲ್ಲ ಹೊಟ್ಟೋಗಿದ್ದಾನೆ, ಅವ್ನ ಮಗ ಬರ್ತಾನೆ ಇಲ್ವೋ ಗೊತ್ತಿಲ್ಲ ಅವನಿಗೆ. ಅವನು ಮತ್ತು ಅವನ ಹೆಂಡತಿ ಇಬ್ಬರೇ ವೃದ್ಧಾಪ್ಯದಲ್ಲಿ ಆ ಕಗ್ಗಾಡಲ್ಲಿ ಯಾವುದೋ ಕಾಡಿನ ಮಧ್ಯದ ಒಂದು ಸಣ್ಣ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಜೀವನೋತ್ಸಾಹ ಕುಂದಿಲ್ಲ. ಹಾಗಂತ ತೋಟ ಮಾಡ್ತಾ ಇರೋದು, ತೋಟ ಮಾಡಿ ತೋಟದಿಂದ ಆಸ್ತಿ ಮಾಡಬೇಕು ಅಂತಲ್ಲ, ತೋಟ ಮಾಡೋದು ಅವ್ರನ್ನ ನೀಕ್ಕೊಳ್ಳೋಕ್ಕೆ, ಅಂದರೆ ಜೀವನ ನಡೆಸೋಕ್ಕೆ. ಅವ್ರಿಗೆ ನಿರ್ವಹಣೆ ಇಲ್ಲ, ಇಲ್ಲಾಂದರೆ ಬದುಕಕ್ಕೆ ಅವ್ರಿಗೆ ಯಾವುದೇ ಒಂದು ಹುಮ್ಮಸ್ಸು, ಧ್ಯೇಯ, ಆದರ್ಶ ಏನು. ಯಾಕೆಂದ್ರೆ ಅವ್ರು ಯಾರು ಚಂದ್ರಶೇಖರ್ ಆಜಾದ್ ಅಲ್ಲ, ಅವ್ರು ಯಾರು ಶಿವಾಜಿ ಅಲ್ಲ, ಅವ್ನು ಗೋಪಾಲಯ್ಯ, ಅವ್ನು ಹಳ್ಳಿ ಮನುಷ್ಯ ಪಾಪ. ಈ ಥರದ ಪಾತ್ರಗಳು, ತಣ್ಣನೆಯ ಪಾತ್ರಗಳು ಅಂತೀವಲ್ಲ ಕನ್ನಡದಲ್ಲಿ, ಅದನ್ನು ಮಾಡ್ತಾರೆ. ಹಾಗಾಗಿ ಹಿಂದೆ ಏನು ಹೇಳಿದೆ, ಗಳಗನಾಥರಿಂದ ಶುರು ಮಾಡಿ ಬೇರೆ ಬೇರೆಯವರು ಬರೀತಿದ್ದಂಥ ಒಂದು ಬರವಣಿಗೆಗೆ ಯಾವಾಗ ವಿಚ್ಛಿತಿ ಬಂದಿತ್ತು, ಯಾವಾಗ ಒಂದು ಅಡೆತಡೆ ಬಂದಿತ್ತು, ಅದು ನಿಂತು ಹೋಗುತ್ತೇನೋ ಆ ಧಾರೆ ಅಂತ ಬಂದಿತ್ತು, ಆಗ ಅದನ್ನು ಮತ್ತೆ ಸಂಗೋಪನೆ ಮಾಡಿ ಅದನ್ನು ಮತ್ತೆ ಒಂದು ಮುಖ್ಯಧಾರೆಗೆ ತಂದು ತರುವಂಥ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಮಾಡಿದವರು ಬಾಬು ಕೃಷ್ಣಮೂರ್ತಿಯವರು, ಶಿವರಾಮ್ ಅವರು ಮತ್ತು ಹೋವೆ ಶೇಷಾದ್ರಿಯವರು. ಈ ಥರದ ಕೆಲಸ ಮುಂಚೆ ನಡೆದಿರಲಿಲ್ಲ ಅಂತಲ್ಲ. ಕನ್ನಡದ ಅತ್ಯಂತ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 1932ನೇ ಇಸ್ವಿನಲ್ಲಿ ಶಿವಾಜಿಯನ್ನು ಕುರಿತು ಅವರು ನಾಟಕ ಬರೀತಾರೆ. ಶಿವಛತ್ರಪತಿ ಅಂತ 1932 ಆಗಲೇ ಬರೆದಿದ್ದಾರೆ. ಅದನ್ನು ಓದೋಕ್ಕೀಗ ಸಮಯ ಇಲ್ಲ. ಸೊ ನನಗೆ ಈ 3 ಕಾದಂಬರಿಗಳನ್ನು ನನ್ನ ಬಾಲ್ಯದಲ್ಲಿ, ತಾರುಣ್ಯದಲ್ಲಿ ಮತ್ತೆ ಓದಿದ್ದರಿಂದ ನನಗಾಗಿದ್ದ ಲಾಭ ಏನಂತ ಹೇಳಬೇಕಲ್ಲ, ಅದೇನೆಂದರೆ ನಾನೀಗ ಮಹಾಕಾಲ ಕಾದಂಬರಿ ಬರೆಯೋದಕ್ಕೆ ಬಾಬು ಕೃಷ್ಣಮೂರ್ತಿಯವ್ರಿಗೂ ಅವ್ರಿಗೂ ಎಷ್ಟೊಂದು ಸತಿ ನೇರವಾಗಿ ಹೇಳಿದ್ದೀನಿ. ಅವ್ರ ಅಜೇಯದಿಂದ ಆ ರೀತಿಯ ಬೇರೆ ಬೇರೆ ಕೃತಿಗಳಿಂದ ನನಗೆ ಪ್ರಭಾವ ಆಗಿದ್ದರಿಂದ ನಾನು ಇಂಥ ಒಂದು ಮಹಾಕಾಲದಂಥ ಒಂದು 3 ಸಂಪುಟದ ಕಾದಂಬರಿಗೆ ಕೈ ಹಾಕೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ರಾಷ್ಟ್ರೀಯ ಹಂತದ ರಾಷ್ಟ್ರೀಯ ವಿಚಾರವನ್ನು ಮಂಡಿಸುವ ಕಾದಂಬರಿಗಳು ಅಂತ ಹೇಳುವಾಗ ನಾವು ಅದನ್ನು ಭಾರತೀಯ ಪ್ರಜ್ಞೆಯ ಕಾದಂಬರಿ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಹೊರತು ಅದು ವೆಸ್ಟ್ರನ್ ಅರ್ಥದ ನಾವೆಲ್ ಅನ್ನೋ ಅರ್ಥದಲ್ಲಿ ಬಳಸಿದ್ರೆ ಇದರೊಳಗೆ ನಮಗೆ ಆದಿಲ್ಲ ಇದಿಲ್ಲ ಅನ್ನುವಂಥ ಪಾಶ್ಚಾತ್ಯರ ಕಾದಂಬರಿಯ ವ್ಯಾಕರಣವೇ ಕಣ್ಣಿಗೆ ಬೀಳುತ್ತೆ. ನಮ್ಮ ವ್ಯಾಕರಣ ರೆನ್ನೆಂಡ್ ಮಾರ್ಟಿನ್ ವ್ಯಾಕರಣ ಅಲ್ಲ, ನಮ್ಮ ವ್ಯಾಕರಣ ಕೇಶಿರಾಜನ್ ವ್ಯಾಕರಣ, ಪಾಣಿನಿ ವ್ಯಾಕರಣ. ನಮಸ್ಕಾರ.